ಪ್ರಾಸ್ಟೇಟ್ ಪ್ರಾಬ್ಲಮ್ ಮತ್ತು ಎರೆಕ್ಷನ್ ಪ್ರಾಬ್ಲಮ್ ಏನಾದರೂ ಕೋರಿಲೇಷನ್ ಇದೆಯಾ? ಹೌದು. ಸೊ ಯೂಶಲಿ ಪ್ರಾಸ್ಟೇಟ್ ಪ್ರಾಬ್ಲಮ್ ಬರೋದು ಅರೌಂಡ್ 45 ಇಯರ್ಸ್ 50 ಇಯರ್ಸ್ ಆದಮೇಲೆ ಯೂಶಲಿ ಪ್ರಾಸ್ಟೇಟ್ ಪ್ರಾಬ್ಲಮ್ಸ್ ಬರುತ್ತೆ. ಪ್ರಾಸ್ಟೇಟ್ ಅಂದರೆ ಒಂದು ಸ್ಮಾಲ್ ಗ್ಲ್ಯಾಂಡ್ ಇರುತ್ತೆ, ಅದು ಓನ್ಲಿ ಗಂಡಸರಲ್ಲಿ ಮಾತ್ರ ಇರುತ್ತೆ. ಅದು ಯೂರಿನ್ ಬ್ಲ್ಯಾಡರ್ ಬಿಟ್ಟು ಕೆಳಗಡೆ ಯೂರಿನ್ ಬರೋ ಜಾಗದಲ್ಲಿ ಅದು ಪ್ರಾಸ್ಟೇಟ್ ಗ್ಲ್ಯಾಂಡ್ ಇರುತ್ತೆ. ಸೊ ಪ್ರಾಸ್ಟೇಟ್ ಗ್ಲ್ಯಾಂಡ್ ಎನ್ಲಾರ್ಜ್ ಆದಾಗ ಇಲ್ಲ ಅಂದರೆ ಇನ್ಫೆಕ್ಷನ್ ಆದಾಗ, ಕೆಲವು ಟೈಮ್ ಪಸ್ ಫಾರ್ಮೇಷನ್ ಎಲ್ಲ ಆದಾಗ ಯೂರಿನ್ ಪಾಸ್ ಮಾಡಲಿಕ್ಕೆ ಪ್ರಾಬ್ಲಮ್ ಆಗುತ್ತೆ, ಇಲ್ಲ ಯೂರಿನ್ ಸ್ಪೀಡ್ ಕಮ್ಮಿ ಆಗೋಕ್ಕೆ ಶುರುವಾಗುತ್ತೆ. ಸೊ ಮೋಸ್ಟ್ ಕಾಮನ್ ನಾನು ಹೇಳ್ದಂಗೆ ಅಬೋವ್ 45-50 ಇಯರ್ಸ್ ಏಜ್ ಆಗಿರೋವ್ರಿಗೆ ಪ್ರಾಸ್ಟೇಟ್ ಪ್ರಾಬ್ಲಮ್ ಶುರುವಾಗೋದು. ಸೊ ಈ ಏಜಲ್ಲೇ ಎರೆಕ್ಟೈಲ್ ಡಿಸ್ಫಂಕ್ಷನ್ ಇಲ್ಲ ಸೆಕ್ಷುವಲ್ ಪ್ರಾಬ್ಲಮ್ಸನ್ನು ತುಂಬ ಕಾಮನ್ ಆಗುತ್ತೆ. ಸೊ ಎರಡೂ ಪ್ರಾಬ್ಲಮ್ಸ್ ತುಂಬ ಕೋಎಕ್ಸಿಸ್ಟ್ ಆಗುತ್ತೆ. ಮೆನಿ ಅ ಟೈಮ್ಸ್ ಪ್ರಾಸ್ಟೇಟ್ ಪ್ರಾಬ್ಲಮ್ ಇರೋ ಪೇಷಂಟ್ಸ್ಗೆ ಸೆಕ್ಷುವಲ್ ಪ್ರಾಬ್ಲಮ್ಸ್ ಇರುತ್ತೆ, ಬಟ್ ಡಾಕ್ಟರ್ ಹತ್ರ ಬಂದಾಗ ಅವ್ರು ಸ್ವಲ್ಪ ಮುಜುಗರ ಮಾಡ್ಕೊತಾರೆ, ಅಂದರೆ ಆ ಸೆಕ್ಷುವಲ್ ಪ್ರಾಬ್ಲಮ್ ಬಗ್ಗೆ ಡಿಸ್ಕಸ್ ಮಾಡಲಿಕ್ಕೆ ಸ್ವಲ್ಪ ಹೆಸಿಟೇಟ್ ಮಾಡ್ತಾರೆ. ಸೊ ದೇರ್ ಆರ್ ಮೆಡಿಕೇಷನ್ಸ್, ಯಾಕಂದರೆ ಪ್ರಾಸ್ಟೇಟ್ ಪ್ರಾಬ್ಲಮ್ಗೆ ಮೆಡಿಸಿನ್ಸ್ ಕೊಡೋದ್ರಲ್ಲೇ ಕಂಬೈನ್ಡ್ ಆಗಿಯೇ ಎರೆಕ್ಷನ್ ಪ್ರಾಬ್ಲಮ್ಸನ್ನು ಟ್ರೀಟ್ ಮಾಡೋ ಥರ ಮೆಡಿಸಿನ್ಸ್ ಇದೆ. ಇನ್ಫ್ಯಾಕ್ಟ್ ಒಂದೇ ಪ್ಯಾಕೆಟಲ್ಲಿ 2 ಮೆಡಿಸಿನ್ಸ್ ಇರೋ ಥರನೂ ಆಪ್ಷನ್ಸ್ ಇದೆ. ಸೊ ಇಟ್ಸ್ ಟೈಮ್ ದಟ್ ಯು ಶುಡ್ ಓಪನ್ ಅಪ್ ವೆನ್ ಯು ಕನ್ಸಲ್ಟ್ ದ ಡಾಕ್ಟರ್ ಆ್ಯಂಡ್ ನಿಮ್ಮದು ಪ್ರಾಬ್ಲಮ್ಸ್ನ ಆ್ಯಕ್ಚುಲಿ ಏನು ಪ್ರಾಬ್ಲಮ್ಸ್ ಇದೆ ಡಿಸ್ಕಸ್ ಮಾಡಬೇಕು. ಸೆಕ್ಸ್ ಮಾಡೋದಕ್ಕೆ ಅಟ್ ಎನಿ ಏಜ್ ಒನ್ ಕ್ಯಾನ್ ಹ್ಯಾವ್ ಸೆಕ್ಸ್. ಅಯ್ಯೋ 50 ಇಯರ್ಸ್ ಆಯಿತು 60 ಇಯರ್ಸ್ ಆಯಿತು ನಾವು ಸೆಕ್ಸ್ ಮಾಡಬಾರ್ದು ಆ ಥರ ಏನೂ ಇಲ್ಲ. ಇನ್ಫ್ಯಾಕ್ಟ್ ನಾನು ಕ್ಲಿನಿಕಲ್ ಪ್ರಾಕ್ಟೀಸಲ್ಲಿ 92 ಇಯರ್ಸ್ ಏಜ್ ಆಗಿರೋರು ಎರೆಕ್ಷನ್ ಆಗ್ತಿಲ್ಲ ಅಂತ ಬಂದು ಪೀನೈಲ್ ಇಂಪ್ಲಾಂಟ್ ಸರ್ಜರಿ ಮಾಡಿಸ್ಕೊಂಡಿದ್ದಾರೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಪ್ರಾಬ್ಲಮ್ಗೆ. ಸೊ ಏಜ್ ಇಸ್ ನಾಟ್ ಎ ಫ್ಯಾಕ್ಟರ್ ಟು ಡಿಸೈಡ್ ಅಬೌಟ್ ಯುವರ್ ಸೆಕ್ಷುವಲ್ ಹೆಲ್ತ್. ಆ್ಯಸ್ ಲಾಂಗ್ ಆ್ಯಸ್ ನೀವು ಎಷ್ಟು ವರ್ಷದವರೆಗೂ ಹೆಲ್ದಿ ಆಗಿದ್ದೀರಾ, ನಿಮ್ಮ ಬೋನ್ಸ್ ಗಟ್ಟಿ ಇದೆ, ಜಾಯಿಂಟ್ಸ್ ಗಟ್ಟಿ ಇದೆ, ಸ್ಟ್ರಾಂಗ್ ಆಗಿ ನೀವು ಫಿಸಿಕಲ್ ಫಿಟ್ ಇದ್ದೀರಾ, ನಿಮ್ಮ ವೈಫ್ ಅಥವಾ ಪಾರ್ಟ್ನರೂ ಅಡ್ಯಾಪ್ಟಿವ್ ಇದ್ದಾರೆ ಸೆಕ್ಸ್ ಮಾಡಲಿಕ್ಕೆ, ಅವರು ಕೋಆಪರೇಟಿವ್ ಇದ್ದಾರೆ ಅಂದರೆ ಯು ಕ್ಯಾನ್ ಬಿ ಸೆಕ್ಷುಲಿ ಆ್ಯಕ್ಟಿವ್. ಬಟ್ ಅಫ್ಕೋರ್ಸ್ ಓಲ್ಡ್ ಏಜಲ್ಲಿ ಸೆಕ್ಸ್ ಮಾಡೋ ಟೈಮಲ್ಲಿ ಫೀಮೇಲ್ಸ್ದು ವೆಜೇನ ಸ್ವಲ್ಪ ಡ್ರೈ ಇರುತ್ತೆ. ಸೊ ಯೂಶಲಿ ಲೂಬ್ರಿಕೆಂಟ್ಸ್ ಯೂಸ್ ಮಾಡಬೇಕಾಗುತ್ತೆ. ಸಿಂಪ್ಲೆಸ್ಟ್ ಲೂಬ್ರಿಕೆಂಟನ್ನೇ ಕೋಕೋನಟ್ ಆಯಿಲು ಯೂಸ್ ಮಾಡ್ಕೊಬೋದು ಸೆಕ್ಸ್ ಮಾಡೋ ಟೈಮಲ್ಲಿ. ಸೊ ಪ್ರಾಸ್ಟೇಟ್ಗೂ ಎರೆಕ್ಷಲ್ ಡಿಸ್ಫಂಕ್ಷನ್ ಪ್ರಾಬ್ಲಮ್ಗೂ ಕೋರಿಲೇಷನ್ ಇದೆ. ಸೊ ಪ್ಲೀಸ್ ಓಪನ್ ಅಪ್ ಆ್ಯಂಡ್ ಡಿಸ್ಕಸ್ ವಿತ್ ಯುವರ್ ಡಾಕ್ಟರ್ ಫಾರ್ ಅಪ್ರಾಪ್ರಿಯೇಟ್ ಟ್ರೀಟ್ಮೆಂಟ್.